Hi guys, welcome or welcome back to my channel. If you are new here, I am Sushmita. ಯಾ ನಾನು ಇವತ್ತು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ವ್ಲಾಗ್ ಮಾಡೋಣ ಮತ್ತು ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಐ ಹ್ಯಾವ್ ಅ ವೆರಿ ಡ್ರೈ ಸ್ಕಿನ್. ಸೊ ಫಾರ್ ಡ್ರೈ ಸ್ಕಿನ್ ನನ್ನ ನಾರ್ಮಲ್ ಲೈಕ್ ಸಮ್ಮರಲ್ಲಿನೂ ಆಟಮ್ ಸೀಸನ್, ಸಮ್ಮರ್ ಸೀಸನ್, ವಿಂಟರ್ ಸೀಸನ್, ಆಲ್ಮೋಸ್ಟ್ ಆಲ್ ದ ಸೀಸನಲ್ಲಿ ನಾನು ಒಂದೇ ಸ್ಕಿನ್ ಕೇರ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಡಿಫ್ರೆಂಟ್ ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದ್ರೆ ನಂಗೆ ತುಂಬ ಸ್ಕಿನ್ ಇರಿಟೇಷನ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಲ್ಲ. ಸೊ ಫಸ್ಟ್ ಈಸ್ ಕ್ಲೆನ್ಸರ್. ಸೊ ಕ್ಲೆನ್ಸರ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಅಂದರೆ ಸೆಟಾಫಿಲ್ ಕ್ಲೆನ್ಸರ್. ಇಫ್ ಯು ಆರ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್, ನಿಮಗೆ ಗೊತ್ತಾಗಿರುತ್ತೆ, ನಾನು ಗೆಟ್ ರೆಡಿ ವಿತ್ ಮೀ ಮಾಡೋವಾಗೆಲ್ಲ ತೋರಿಸಿರ್ತೀನಿ. ಸೊ ನಾನು ಕ್ಲೆನ್ಸರ್ ಸೆಟಾಫಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಈ ಥರದ್ದು ಒಂದು ಬಾಟಲ್ ಫುಲ್ ಖಾಲಿ ಮಾಡಿದ್ದೀನಿ. ಫಸ್ಟು ಇದು ಯೂಸ್ ಮಾಡೋಕ್ಕೆ ಮುಂಚೆ ನಾನು ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೆ. ಅದು ನಂಗೆ ಪ್ರಾಪರಾಗಿ ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡೋಣ ಅಂತ ಸೆಟಾಫಿಲ್ ನಾನು ಇದು ದೊಡ್ಡದು ತೊಗೊಳ್ಳಿಲ್ಲ. ಫಸ್ಟು ನಾನು ಸ್ಯಾಂಪಲ್ ಪೀಸ್ ತೊಗೊಂಡು ಟ್ರೈ ಮಾಡಿದೆ. ಆಮೇಲೆ ಈ ಪೀಸ್ ತೊಗೊಂಡು ಯೂಸ್ ಮಾಡಿದೆ. ದಿಸ್ ಈಸ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್, ದಟ್ ಈಸ್ ಫ್ರಮ್ ಡ್ರೈ ಸ್ಕಿನ್ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ನನ್ನ ಸ್ಕಿನ್ ತುಂಬ ಡ್ರೈ ಇರೋದ್ರಿಂದ ವಿಂಟರ್ ಸೀಸನಲ್ಲಿ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ದಿಸ್ ಈಸ್ ದ ಬೆಸ್ಟ್ ಕ್ಲೆನ್ಸರ್ ಐ ಯೂಸ್. ಲೈಕ್ ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಈ ಕ್ಲೆನ್ಸರು. ಯಾಕಂದರೆ ಬೇರೆ ಫೇಸ್ ವಾಷಸ್ ಆರ್ ಸೋಪ್ ನೀವು ಯಾವುದು ಫೇಸಿಗೆ ಯೂಸ್ ಮಾಡ್ತೀರಾ, ಆ ಸೋಪ್ಸ್ ಆರ್ ಅದರ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ ತಕ್ಷಣ ಫುಲ್ ಫೇಸ್ ಡ್ರೈ ಆಗಿಬಿಡುತ್ತೆ. ಏನೋ ಒಂಥರ ಸ್ಟಿಕ್ಕಿ ಅನಿಸ್ತಾ ಇರುತ್ತೆ, ಇಲ್ಲ ಏನಾದರೂ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ನಾನು ಈ ಕ್ಲೆನ್ಸರ್ ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಅಷ್ಟು ಡ್ರೈ ಅನಿಸಲ್ಲ. ಸೊ ಕ್ಲೆನ್ಸರ್ ಐ ಆಮ್ ಯೂಸಿಂಗ್ ದಿಸ್ ಒನ್. ಆಲ್ಮೋಸ್ಟ್ ನಾನೆಲ್ಲ ಸೆಟಾಫಿಲ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಿದ್ದಿದ್ದು. ಇವಾಗ ಲೈಕ್ ಸ್ಲೋ ಆಗಿ ಬೇರೆ ಪ್ರಾಡಕ್ಟ್ಸ್ಗೆ ಫ್ಲಿಪ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಸೀರಮ್. ನಾವು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ ತಕ್ಷಣ ನಾನು ಸೀರಮ್ ಯೂಸ್ ಮಾಡ್ತೀನಿ. ಸೊ ಸೀರಮ್ ಯಾವುದು ಅಂದರೆ ಲಾರಿಯಲ್ದು. ನಾನು ಲಾರಿಯಲ್ದು 1.5% ಹೈಲುರಾನಿಕ್ ಆ್ಯಸಿಡ್ ಸೀರಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಡೈಲಿ ಬೇಸಿಸ್ ಯೂಸ್ ಮಾಡ್ತೀನಿ. ಲೈಕ್ ಮಾರ್ನಿಂಗ್ ಆರ್ ಈವ್ನಿಂಗ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ಒನ್ ಮೋರ್ ಸೀರಮ್, ನಿಯಾಸಿನಮೈಡ್ ಸೀರಮ್ ಯೂಸ್ ಮಾಡ್ತೀನಿ. ದಿಸ್ ಈಸ್ ಫ್ರಮ್ ಡರ್ಮಾಕೋ. ಇದನ್ನು ನಾನು ತುಂಬ ರೇರ್, ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾತ್ರ ಯೂಸ್ ಮಾಡ್ತೀನಿ. ಬಿಕಾಸ್ ದಿಸ್ ಇಸ್ ಫಾರ್ ಡಾರ್ಕ್ ಸ್ಪಾಟ್ಸ್ ನಂಗೆ ಜಾಸ್ತಿ ಇಲ್ಲ, ಬಟ್ ಇತ್ತು. ಸೊ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾತ್ರ ಯೂಸ್ ಮಾಡ್ತೀನಿ. ದಿಸ್ ಈಸ್ 5% ನಿಯಾಸಿನಮೈಡ್ ಡೈಲಿ ಫೇಸ್ ಸೀರಮ್ ಫ್ರಮ್ ದಿ ಡರ್ಮಾಕೋ. ಸೀರಮ್ಸ್ ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ. ನನಗೂ ಅಡ್ಜಸ್ಟ್ ಆಗಲಿಲ್ಲ. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ಯಾವ್ದು ಯೂಸ್ ಮಾಡೋದು, ಯಾವ್ದು ಯೂಸ್ ಮಾಡಬಾರ್ದು ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ನನಗೆ ಗೊತ್ತಾಯಿತು, ಒಂದು ಐಡಿಯಾ ಬಂತು ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅಂತ. ಸೊ ನೆಕ್ಸ್ಟ್ ಈಸ್ ಮಾಯ್ಶ್ಚರೈಸರ್ ಕೂಡ ನಾನು ಸೆಟಾಫಿಲ್ದೇ ಯೂಸ್ ಮಾಡ್ತಾ ಇರೋದು. ಸೊ ಸೆಟಾಫಿಲ್ ಪ್ರಾಡಕ್ಟ್ಸ್ ಅಂದರೆ ನನಗೆ ಫಸ್ಟ್ ಕ್ಲೆನ್ಸರ್ ತೊಗೊಂಡು ನಾನು ಟ್ರೈ ಮಾಡಿದ್ದು. ಅದಾದಮೇಲೆ ನನಗೆ ಅದರಲ್ಲೇ ಮಾಯ್ಶ್ಚರೈಸರ್ ಕೂಡ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ 48 hours ಹೈಡ್ರೇಷನ್ನ ಲಾಸ್ಟ್ ಮಾಡುತ್ತೆ. ಸೊ ನೋ ವರೀಸ್, ಕ್ಲೆನ್ಸರ್ ಕೂಡ ಚೆನ್ನಾಗಿದೆ. ಬಿಕಾಸ್ ದಿಸ್ ಇಸ್ ಫಾರ್ ಡ್ರೈ ಸ್ಕಿನ್. ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ಈ ಮಾಯ್ಶ್ಚರೈಸರ್ 48 hours ಮಾಯ್ಶ್ಚರ್ ಲಾಕ್ ಮಾಡಿದ್ರೆ ಸ್ಕಿನ್ ಡ್ರೈ ಆಗಲ್ಲ. ಸೊ ಬೆಸ್ಟ್ ಅನ್ನಿಸ್ತು. ಸೊ ಇದನ್ನು ನಾನು ಟ್ರೈ ಮಾಡಿದೆ. ದಿಸ್ ಇಸ್ 250 grams ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಡ್ರೈ ಟು ನಾರ್ಮಲ್ ಆರ್ ಸೆನ್ಸಿಟಿವ್ ಸ್ಕಿನ್ಗೆ ಇದನ್ನು ಯೂಸ್ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ನಾನು ಹಾಫ್ ಯೂಸ್ ಮಾಡಿದ್ದೀನಿ, ಕಾಣಿಸಲ್ಲ ಅನ್ಕೊತೀನಿ. ಟೋನರ್ ಕೂಡ ಐ ಆಮ್ ಯೂಸಿಂಗ್ ಸೆಟಾಫಿಲ್ ಟೋನರ್. ಜಸ್ಟ್ ಟ್ರೈ ಟೋನರ್ ಇದರಲ್ಲೇ ಬೇರೆದ್ರಲ್ಲಿ ಯಾವ್ದು ತೊಗೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಯಾವುದ್ರಲ್ಲಿ ತೊಗೊಂಡ್ರೆ ನನ್ನ ಸ್ಕಿನ್ಗೆ, ಎಸ್ಪೆಷಲಿ ಫಾರ್ ಮೈ ಸ್ಕಿನ್, ನನಗೆ ಬೇರೆ ಪ್ರಾಡಕ್ಟ್ಸ್ ಪಟ್ ಅಂತ ಅಡ್ಜಸ್ಟ್ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಸೊ ಸೆಟಾಫಿಲಲ್ಲಿ ನಾನು ನೋಡ್ಕೊಂಡಿದ್ದೆ, ಕ್ಲೆನ್ಸರು ನನಗೆ ಅಡ್ಜಸ್ಟ್ ಆಯಿತು,
ಮತ್ತು ಮಾಯ್ಶ್ಚರೈಸರ್ ಕೂಡ ನನಗೆ ಈಸಿಯಾಗಿ ಅಡ್ಜಸ್ಟ್ ಆಯಿತು. ಸೊ ಲೆಟ್ ಮಿ ಟ್ರೈ ವಿತ್ ಸೆಟಾಫಿಲ್ ಅಂತಲೂ ಟ್ರೈ ಮಾಡಿದೆ. ದಿಸ್ ಈಸ್ ಆಲ್ಸೋ ಗುಡ್. ಆ್ಯಂಡ್ ಯಾ, ಟೋನರ್ ಐ ಆಮ್ ಯೂಸಿಂಗ್ ಫ್ರಮ್ ಸೆಟಾಫಿಲ್ ಅಗೇನ್. ಲೈಕ್ ಫಸ್ಟ್ ಸನ್ಸ್ಕ್ರೀನ್ ನಾನು ಯು ವಿ ಡಾಕ್ಸ್ ಟ್ರೈ ಮಾಡಿದೆ. ಬಟ್ ಇದು ಅಂದರೆ ಲೈಕ್ ಇದ್ರ ಟೆಕ್ಸ್ಚರ್ ತುಂಬ ಮ್ಯಾಟ್ ಟೆಕ್ಸ್ಚರ್ ಇದೆ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಈಗ. ನನ್ನ ಸ್ಕಿನ್ಗೆ ಲೈಕ್ ಫೇಸ್ಗೆ ನನಗಿದು ಸೆಟ್ ಆಗಿಲ್ಲ. ಸೊ ನಾನು ಇದನ್ನು ಫೇಸಿಗೆ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಐ ವಿಲ್ ಅಪ್ಲೈ ಆನ್ ದ ಬಾಡಿ, ಲೈಕ್ ಹ್ಯಾಂಡ್ಸ್, ಲೆಗ್ಸ್, somewhere ಐ ಆಮ್ ಅಪ್ಲೈಯಿಂಗ್ ದಿಸ್ ಆನ್ ದಿ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್. ಫೇಸ್ ಮೇಲೆ ಇದು ಅಪ್ಲೈ ಮಾಡ್ತಿಲ್ಲ ಬಿಕಾಸ್ ನನಗೆ ಇದ್ರ ಟೆಕ್ಸ್ಚರ್ ಇಷ್ಟ ಆಗಿಲ್ಲ. ಬಟ್ ಬಿಕಾಸ್ ಇಟ್ ಈಸ್ ನಾಟ್ ಸ್ಮೂತ್ ಇಲ್ಲ ಇದರ ಟೆಕ್ಸ್ಚರು. ಸೊ ಅದಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಮುಖ ಮೇಲೆ ಹಚ್ಚಿದ್ರೂ ಇಟ್ ಈಸ್ ಗಿವಿಂಗ್ ಮ್ಯಾಟ್ ಫಿನಿಶ್, ನಂಗೆ ಅದು ಇಷ್ಟ ಆಗ್ತಾಯಿಲ್ಲ. ಸೊ ಅಗೇನ್ ಐ ಫ್ಲಿಪ್ಡ್ ಟು ಸೆಟಾಫಿಲ್. ತಿರ್ಗಾ ನಾನು ಸೆಟಾಫಿಲ್ ಸನ್ಸ್ಕ್ರೀನ್ಗೆ ಫ್ಲಿಪ್ ಆಗಿಬಿಟ್ಟೆ. ಸೊ ಯಾ, ನನಗೆ ಸೆಟಾಫಿಲ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ ಆಯಿತು ಬಿಕಾಸ್ ದೇ ಆರ್ ವೆರಿ ಹೈಡ್ರೇಟಿಂಗ್. ಆ್ಯಸ್ ಐ ಆಮ್ ಹ್ಯಾವಿಂಗ್ ವೆರಿ ಡ್ರೈ ಸ್ಕಿನ್, ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ದೀಸ್ ಸೆಟಾಫಿಲ್ ಡ್ರೈ ಟು ಸೆನ್ಸಿಟಿವ್ ಸ್ಕಿನ್. ಇದು ಕೂಡ ಸೆಟಾಫಿಲ್ ಸನ್ SPF 50+ ಮತ್ತು ಲೈಟ್ ಜೆಲ್. ಇದು ಸ್ವಲ್ಪ ಜೆಲ್ಲಿ ಟೆಕ್ಸ್ಚರ್ ಬರುತ್ತೆ. ಸೊ ದಟ್ ತುಂಬ ಬೇಗ ಸ್ಕಿನ್ ಮೇಲೆ ರಬ್ ಮಾಡ್ಬೋದು. ಮತ್ತು ಇದೂ ಕೂಡ ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್ಗೆ ಇರೋದು. ಸೊ ಅಗೇನ್ ಐ ಫ್ಲಿಪ್ಡ್ ಫ್ರಮ್ ದ್ಯಾಟ್ ಯು ವಿ ಡಾಕ್ಸ್ ಟು ಸೆಟಾಫಿಲ್. ಮತ್ತು ಇದ್ರ ಜೊತೆ ಐ ಆಮ್ ಯೂಸಿಂಗ್ ಒನ್ ಮೋರ್ ಪ್ರಾಡಕ್ಟ್ ದಟ್ ಈಸ್ ಡಾಟ್ ಆ್ಯಂಡ್ ಕೀ. ಲೈಕ್ ಸೆಟಾಫಿಲ್ ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಎಲ್ಲ ಕಡೆ ನಾನು ಸೆಟಾಫಿಲ್ನ ಯೂಸ್ ಮಾಡಿ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ವಿತ್ ದಟ್ ಸೆಟಾಫಿಲ್ ಸಮ್ಟೈಮ್ಸ್ ಸೆಟಾಫಿಲ್ ಯೂಸ್ ಮಾಡ್ತೀನಿ, ಹಾಗೆ ಸಮ್ಟೈಮ್ಸ್ ಡಾಟ್ ಆ್ಯಂಡ್ ಕೀ ಕೂಡ ಯೂಸ್ ಮಾಡ್ತೀನಿ. ದಿಸ್ ಈಸ್ ಅ ನ್ಯೂ ಪ್ರಾಡಕ್ಟ್ ವಿಚ್ ಐ ಟುಕ್ ರೀಸೆಂಟ್ಲಿ. ಬಾಕ್ಸ್ ವಿತ್ ಬಾಕ್ಸ್ ಇದೆ ನನ್ನ ಹತ್ರ, ತುಂಬ ರೀಸೆಂಟಾಗಿ ತೊಗೊಂಡೆ. ಲೆಟ್ಸ್ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಸೊ ದಿಸ್ ಇಸ್ ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ SPF 50+ PA+++++. ಸೊ ಇದನ್ನು ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಗುಡ್. 1-2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ ಬಿಕಾಸ್ ಐ ಟುಕ್ ಇಟ್ ವೆರಿ ರೀಸೆಂಟ್ಲಿ. ಸೊ ಯಾ, ದಿಸ್ ಇಸ್ ಆಲ್ಸೋ ಫ್ರಾಗ್ರೆನ್ಸ್ ಫ್ರೀ. ಸೊ ನಾನು ಮೇಜರ್ಲಿ ಸೆಟಾಫಿಲ್ ಪ್ರಾಡಕ್ಟ್ಸ್ನೇ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಆಲ್ ದಿ ಪ್ರಾಡಕ್ಟ್ಸ್ ಆರ್ ಫ್ರಮ್ ದಿ ಸೆಟಾಫಿಲ್ ಆರ್ ಆ್ಯಕ್ಚುಲಿ ಫ್ರಾಗ್ರೆನ್ಸ್ ಫ್ರೀ, ಕಲರ್ ಫ್ರೀ, ತುಂಬ ಮೈಲ್ಡ್ ಕೆಮಿಕಲ್ಸ್ ಹಾಕಿರ್ತಾರೆ ಸೆಟಾಫಿಲ್ ಪ್ರಾಡಕ್ಟ್ಸ್ಗೆ. ಅದರಿಂದ ನನ್ನ ಸ್ಕಿನ್ನಿಗೆ ತುಂಬ ಇರಿಟೇಷನ್ ಏನಾದರೂ ಆಗ್ತಿರೋದು ರೆಡ್ಯೂಸ್ ಆಗ್ತಿತ್ತು. ಸೊ ಯಾ, ಸೆಟಾಫಿಲ್ ನೀವು ಯಾವುದೇ ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ರೂ ಅದರಲ್ಲಿ ಫ್ರೇಗ್ರೆನ್ಸ್ ಇರಲ್ಲ, ಕಲರ್ ಇರಲ್ಲ, ಸೊ ಏನು ಓಡರೇ ಇರಲ್ಲ. ಮತ್ತು ಕ್ಲೆನ್ಸರಲ್ಲಿನೂ ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್. ಸೆಟಾಫಿಲ್ ಪ್ರಾಡಕ್ಟ್ಸಲ್ಲಿ ಲೈಕ್ ಎಸ್ಪೆಷಲಿ ಇನ್ ಸೆಟಾಫಿಲ್ ಕ್ಲೆನ್ಸರ್ ಯು ವೋಂಟ್ ಗೆಟ್ ಫೋಮ್ ಬರಲ್ಲ. ಈ ಕ್ಲೆನ್ಸರಿಂದ ನೀವು ಫೇಸ್ ವಾಶ್ ಮಾಡೋವಾಗ ಅನಿಸುತ್ತೆ ಫೋಮೇ ಬಂದಿಲ್ಲ ಅಂದರೆ ಮುಖ ವಾಶ್ ಮಾಡ್ದಂಗೆ ಅನಿಸಲ್ಲ ಅಂತ. ಬಟ್ ಈ ಕ್ಲೆನ್ಸರಿಂದ ಫೋಮ್ ಬರಲ್ಲ. ಸೊ ಸ್ಟಾರ್ಟಿಂಗ್ ತೊಗೊಂಡಾಗ ಇದು ಸ್ವಲ್ಪ ಅನ್ಈಸಿ ಫೀಲ್ ಆಗ್ತಿತ್ತು, ಏನು ಈ ಥರ ವಾಶ್ ಮಾಡಿದ್ರು ಫೋಮ್ ಬರ್ತಿಲ್ವಲ್ಲ ಅಂತ. ಬಟ್ ಇಟ್ ಈಸ್ ವೆರಿ ಗುಡ್. ಯಾವ ಫೋಮಿಂಗ್ ಏಜೆಂಟ್ಸ್ ಎಲ್ಲ ಏನು ಕೆಮಿಕಲ್ಸ್ ಹಾಕೇ ಇಲ್ಲ, ಮ್ಯಾಕ್ಸಿಮಮ್ ಕೆಮಿಕಲ್ಸ್ ಹಾಕಿಲ್ಲ. ಸೊ ಐ ಆಮ್ ಯೂಸಿಂಗ್ ಸೆಬಾಮೆಡ್ ಲಿಪ್ ಬಾಮ್ ಫಸ್ಟ್. ಇದರಲ್ಲಿ ಯಾವುದೇ ರೀತಿ ಟಿಂಟ್ ಇಲ್ಲ, ಏನೂ ಇಲ್ಲ. ದಿಸ್ ಇಸ್ ಜಸ್ಟ್ ಅ ನಾರ್ಮಲ್ ಲಿಪ್ ಬಾಮ್. ಜಸ್ಟ್ ಅ ನಾರ್ಮಲ್ ಲಿಪ್ ಬಾಮ್ ಇದು. ಸೊ ಇದು ಒಂದು ನಾರ್ಮಲ್ ಲಿಪ್ ಬಾಮ್ ನಾನು ಯೂಸ್ ಮಾಡ್ತಿರೋದು, ಪ್ಲಸ್ ಇದ್ರ ಜೊತೆ ಟಿಂಟೆಡ್ ಲಿಪ್ ಬಾಮ್ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಒನ್ ಈಸ್ ಫ್ರಮ್ ವಿಶ್ ಕೇರ್ 50+++. ಸೊ ಇದು ಟಿಂಟೆಡ್ ಒಂದಿದೆ. ಸೊ ಐ ಆಮ್ ಯೂಸಿಂಗ್ ದಿಸ್ ಒನ್.
ಲೈಟ್ ಟಿಂಟ್ ಬರುತ್ತೆ, ಜಾಸ್ತಿ ಏನು. ಸೊ ಗೈಸ್, ಈ ಸ್ಮಾಲ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಬಿಕಾಸ್ ಇದೇ ನನ್ನ ತುಂಬ ಚಿಕ್ಕ ಸ್ಕಿನ್ ಕೇರ್ ರೂಟೀನ್ ನಾನು ಫಾಲೋ ಮಾಡೋದು. ಆ್ಯಂಡ್ ದಿಸ್ ಆರ್ ದ ಪ್ರಾಡಕ್ಟ್ಸ್ ವಿಚ್ ಐ ಯೂಸ್, ವಿಚ್ ಐ ಲೈಕ್ ದೆಮ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ಚಾನಲ್. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ.